ನನ್ನ ಜೊತೆ ಈಗ ನಟಿ ಹರ್ಷಿಕಾ ಪೂರ್ಣಚ್ಚ ಅವರಿದ್ದಾರೆ. ಕೊಡಗಿನ ಬೆಡಗಿ. ಮೊನ್ನೆ ಅಷ್ಟೇ ಗುಡ್ ನ್ಯೂಸ್ ಕೊಟ್ಟಿದ್ರು. ಸೊ ಈಗ ಅವನ್ನೇ ಮಾತಾಡಿಸ್ತೀನಿ ಅದ್ರ ಬಗ್ಗೆ ಡೈರೆಕ್ಟಾಗಿ. ಹಾಯ್ ಹರ್ಷಿಕಾ, ಹೇಗಿದ್ದೀರಾ? ಐ ಆಮ್ ಗುಡ್. ಈಗ ಹೆಂಗಾಗಿದೆ ಅಂದರೆ ಎಲ್ಲರೂ ಮೊದಲು ನಾನು ನೋಡ್ತಾರೆ, ಆಮೇಲೆ ನೋಡ್ತಾ ಇದ್ದಾರೆ. ಚೆನ್ನಾಗಿದ್ದೀನಿ, ಖುಷಿ ಆಗುತ್ತೆ. ಒಂದು ಹೊಸ ಅಧ್ಯಾಯ, ಜೀವನದ ಹೊಸ ಅಧ್ಯಾಯಕ್ಕೆ ಎಂಟ್ರ್ ಆಗ್ತಾ ಇದ್ದೀನಿ. ಖುಷಿ ಇದೆ, ಎಲ್ಲರ ಪ್ರೀತಿ ಸಿಗ್ತಾ ಇದೆ, ಎಲ್ಲರ ಆಶೀರ್ವಾದ ಸಿಗ್ತಾ ಇದೆ, ಖುಷಿ ಇದೆ. ಒಬ್ಬ ನಟಿಗೆ ಎಷ್ಟು ಕಮಿಟ್ಮೆಂಟ್ ಅನ್ನೋದು ನಿಮ್ಮನ್ನು ನೋಡಿ ಅರ್ಥ ಆಗ್ತಿದೆ. ಅಂದರೆ ಲೈಕ್ ಅಫ್ಕೋರ್ಸ್ ಈ ಥರ ಸಿಚುವೇಶನ್ ಇದ್ದಾಗ ಪ್ರಮೋಷನ್ಗೆ ಬರೋದು, ಸಿನಿಮಾಗೆ ಬರೋದಿಲ್ಲ ಯಾರೂ ಕೂಡ. ಆದರೆ ನೀವು ಎಷ್ಟು ಕಮಿಟ್ಮೆಂಟನ್ನು ಕೊಡ್ತೀರಾ ಸಿನಿಮಾಗಳಿಗೆ, ಎಷ್ಟು ಕಮಿಟ್ ಆಗಿರ್ತೀರಾ ಅನ್ನೋದು ಇದರಲ್ಲಿ ಗೊತ್ತಾಗ್ತಿದೆ. ಸೊ ಹಗ್ಗದ ಬಗ್ಗೆ ಫಸ್ಟು ಮಾತನಾಡೋದಾದರೆ ಏನು ಹೇಳ್ತಾರೆ ಹರ್ಷಿಕಾ? ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ ಅಂದರೆ ಸಿನಿಮಾ ಅನ್ನೋದೇ, ಈಗ ಹರ್ಷಿಕಾ ಪೂರ್ಣಚ್ಚ ಅಂತ ಹೆಸರು ಮಾಡಿದ್ದೀನಿ ಅಂದರೆ ಸಿನಿಮಾಯಿಂದನೇ ಆಗಿರೋದು. ಇಷ್ಟು ವರ್ಷ ಸಿನಿಮಾದಲ್ಲಿ ಎಲ್ಲರೂ ನನ್ನನ್ನು ಬೆಳೆಸಿರೋ ಕಾರಣ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಸಿನಿಮಾಗಳು ರಿಲೀಸಿಗೆ ರೆಡಿ ಆಗಿದೆ ಅಂದಾಗ, ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತೀವಿ, ಆ ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅಂದಾಗ ಅದ್ರ ಪ್ರಮೋಷನಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಪಾಪ ಪ್ರೊಡ್ಯೂಸರ್ ಅಷ್ಟು ದುಡ್ಡು ಹಾಕಿರ್ತಾರೆ, ಅವ್ರಿಗೆ ಬೇಜಾರಾಗುತ್ತೆ. ಸೊ ನನ್ನ ಸಿಚುವೇಶನ್ ಕರೆಕ್ಟು, ಆದರೆ ಅವರು ಅರ್ಥ ಮಾಡಿಕೊಂಡ್ರು. ನನ್ನನ್ನು ಎಲ್ಲ ಪ್ರಮೋಷನ್ಸಿಗೆ ಫೋರ್ಸ್ ಮಾಡ್ತಾಯಿಲ್ಲ. ಮೇಡಮ್ ನೀವು ಮೇಯ್ನಿಗೆ ಬನ್ನಿ ಸಾಕು, ನಮಗೆ ಗೊತ್ತು, ನೀವು ಮೇಯ್ನಿಗೆ ಬನ್ನಿ, ಮೇಯ್ನಲ್ಲಿ ನಮಗೆ ಸಪೋರ್ಟ್ ಮಾಡಿ ಅಂತ. ಸೊ ಇದೊಂದು ಟೀಸರ್ ಲಾಂಚ್, ಒಂದು ಟ್ರೇಲರಿಗೆ ಬರ್ತೀನಿ, ಸಿನಿಮಾ ರಿಲೀಸಿಗೆ ಮುಂಚೆ ಒಂದೆರಡು ಪ್ರಮೋಷನ್ ಮಾಡ್ತೀನಿ ಅನಿಸುತ್ತೆ. ಬಟ್ ಒಳ್ಳೆ ಟೀಮ್, ತುಂಬ ಒಳ್ಳೆ ಸಪೋರ್ಟಿವ್ ಟೀಮ್. ಸಿನಿಮಾ ಚೆನ್ನಾಗಿದೆ, ಹಗ್ಗ ಸಿನಿಮಾ ತುಂಬ ಚೆನ್ನಾಗಿದೆ. ಸೊ ಆ ಸಿನಿಮಾಗೋಸ್ಕರ, ಆ ಸಿನಿಮಾನ ಸಪೋರ್ಟ್ ಮಾಡೋದಕ್ಕೋಸ್ಕರ ನಾನು ಬರ್ತಾಯಿದ್ದೀನಿ. ಈಗ ಅಟ್ಯಾಕಿಂಗ್ ಸೂನ್ ಅಂತ ಹೇಳಿದ್ದಾರೆ, ಆ್ಯಂಡ್ ಆಡಿಯನ್ಸ್ನ ಅಟ್ಯಾಕಿಂಗ್ ಮಾಡೋದಕ್ಕೆ ಬರ್ತಿದ್ದಾರೆ ಥಿಯೇಟರ್ಗೆ ಅನ್ನೋದು ಕ್ಲೂ ಕೊಡ್ತಿದ್ದಾರೆ. ಹಗ್ಗ ಪಾರ್ಟ್ 1 ಅಂತ ಬೇರೆ ಇದೆ. ಏನಿದು ಹರ್ಷಿಕಾ ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ? ನಾನು ನಿಮ್ಮ ಪಾತ್ರ ಮಾಡ್ತಾಯಿದ್ದೀನಿ ಇದರಲ್ಲಿ, ಒಂದು ರಿಪೋರ್ಟರ್ ಪಾತ್ರ ನಂದು. ಸೊ ಹೇಗೆ ಅಂದರೆ ನನ್ನ ಪಾತ್ರ ಒಂದು ಸಿನಿಮಾನ ಎಳೆ ಓಪನ್ ಆಗ್ತಾ ಹೋಗುತ್ತೆ, ಸಿನಿಮಾದಲ್ಲಿ ಬೇರೆ ಬೇರೆ ಡೀಟೇಲ್ಸ್ ಓಪನ್ ಆಗ್ತಾ ಹೋಗುತ್ತೆ ನನ್ನ ಪಾತ್ರದಿಂದ. ಸೊ ನನ್ನ ಪಾತ್ರದಿಂದ ಅನುಮ ಕ್ಯಾರೆಕ್ಟರ್ ಓಪನ್ ಆಗುತ್ತೆ. ಹೇಗೆ ಅನ್ನೋದನ್ನು ಸಿನಿಮಾದಲ್ಲಿ ನೋಡಬೇಕು. ಸೊ ಅವರ ಪಾತ್ರ ರಿವೀಲ್ ಆಗಲಿಕ್ಕೆ ನನ್ನ ಪಾತ್ರ ಕಾರಣ ಆಗಿರುತ್ತೆ. ಸೊ ಸಿನಿಮಾದಲ್ಲಿ ಹೀರೋಯಿನ್ ನಾವೇನು ವೇಣು ಮತ್ತು ನನ್ನ ಪಾತ್ರ, ನಾವೊಂದು ಹಳ್ಳಿಯಲ್ಲಿ ಏನೋ ಒಂದು ಹುಡುಕ್ತಾ ಹೋಗ್ತಾ ಇರ್ತೀವಿ, ಆವಾಗ ನಮಗೇನೋ ಒಂದು ಓಪನ್ ಆಗ್ತಾ ಹೋಗುತ್ತೆ ಆ ರೀತಿಯಲ್ಲಿ. ಸೊ ಎಲ್ಲೋ ಒಂದು ಕಡೆ ಸಿನಿಮಾದ ಒಂದು ಸೂತ್ರಧಾರಿ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಏನು ಹೇಳೋದು, ರಿಪೋರ್ಟರ್ ಪಾತ್ರ ಇಂಥದ್ದೆಲ್ಲ ಮಾಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕ್ಯೂರಿಯಾಸಿಟಿ ಇರೋ ಪಾತ್ರ, ಯಾವಾಗಲೂ ಏನಾದರೂ ಒಂದು ಆದರೆ ಇದೇನಕ್ಕೆ ಹಿಂಗೆ ಅಂತ ಕ್ವೆಶ್ಚನ್ ಮಾರ್ಕ್ ಬರುವಂಥ ಪಾತ್ರ. ಸೊ ತುಂಬ ಎಂಜಾಯ್ ಮಾಡಿದೆ ಆ್ಯಕ್ಟ್ ಮಾಡಬೇಕಾದ್ರೆ.